ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಜನವರಿಯಿಂದ ಜೂನ್ 2026ರವರೆಗಿನ ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನು ನೋಡೋಣ. ಇದರಲ್ಲಿ ನಾನು ಪ್ರಮುಖ 50 ಪ್ರಶ್ನೆಗಳ ಕವರ್ ಮಾಡಿದ್ದೇನೆ. ಮೊದಲನೇ ಪ್ರಶ್ನೆ, ಭಾರತದಲ್ಲಿ ಬಾಲದೆ ಬೊಜ್ಜಿನ ಸಮಸ್ಯೆಯನ್ನು ಎದುರಿಸಲು WHO ಫೌಂಡೇಶನ್ ಯಾವ ಸಂಸ್ಥೆಯೊಂದಿಗೆ ಪಾಲುದಾರಿಕೆ ಮಾಡಿಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ನೋವೋ ನಾರ್ಡಿಸ್ಕ್. ನೆಕ್ಸ್ಟ್ ಕ್ವಶನ್, ಟೈಮ್ ಮ್ಯಾಗಜಿನ್ ತನ್ನ 2026ರ ವಿಶ್ವದ 100 ಅತ್ಯುತ್ತಮ ಸ್ಥಳಗಳ ಪಟ್ಟಿಯಲ್ಲಿ ಭಾರತದ ಎಷ್ಟು ಸ್ಥಳಗಳನ್ನು ಸೇರಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, 4. ಈ ಪಟ್ಟಿಯಲ್ಲಿ ಸೇರಿಸಲಾದ ಆ ಪ್ರಮುಖ 4 ಸ್ಥಳಗಳು: ದಿ ಒಬರಾಯ್ ರಾಜ್ಘಾಟ್ ಪ್ಯಾಲೇಸ್, ಇದು ಖಜುರಾಹೋ ಮಧ್ಯಪ್ರದೇಶದಲ್ಲಿದೆ. ಮಹಾರೋ ಕೇತ್, ಇದು ಜೋಧ್ಪುರ್ ರಾಜಸ್ಥಾನದಲ್ಲಿದೆ. ಶಕ್ತಿ ಹಿಮಾಲಯ ಪ್ರಾಣ್ ಲಾಡ್ಜ್, ಇದು ಕುಮಾವುನ್ ಉತ್ತರಾಖಂಡ್ನಲ್ಲಿದೆ. ಮತ್ತು ABC ವಸಂತ್ ವಿಹಾರ್, ಇದು ನವದೆಹಲಿಯಲ್ಲಿದೆ. ನೆಕ್ಸ್ಟ್ ಕ್ವಶನ್, ಗಾಳಿಯ ಗುಣಮಟ್ಟವನ್ನು ಸುಧಾರಿಸಲು ವಿಶ್ವ ಬ್ಯಾಂಕ್ $299.6 ಮಿಲಿಯನ್ ಸಾಲವನ್ನು ಭಾರತೀಯ ಯಾವ ರಾಜ್ಯಕ್ಕೆ ಅನುಮೋದಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಉತ್ತರ ಪ್ರದೇಶ್. ಈ ಸಾಲದ ಮುಖ್ಯ ಉದ್ದೇಶ ಏನಂದ್ರೆ ಉತ್ತರ ಪ್ರದೇಶ ರಾಜ್ಯದಲ್ಲಿ ವಾಯು ಮಾಲಿನ್ಯವನ್ನು ನಿಯಂತ್ರಿಸುವುದು ಮತ್ತು ಗಾಳಿಯ ಗುಣಮಟ್ಟವನ್ನು ಸುಧಾರಿಸುವುದಾಗಿದೆ. ನೆಕ್ಸ್ಟ್ ಕ್ವಶನ್, ಮಾರ್ಚ್ 2026ರಲ್ಲಿ ಪತ್ರ ಮತ್ತು ಪಾರ್ಸಲ್ ವಿತರಣೆಯನ್ನು ವೇಗಗೊಳಿಸಲು ಇಂಡಿಯಾ ಪೋಸ್ಟ್ನ 24 ಸ್ಪೀಡ್ ಪೋಸ್ಟ್ ಮತ್ತು 24 ಸ್ಪೀಡ್ ಪಾರ್ಸಲ್ ಸೇವೆಗಳನ್ನು ಯಾವ ಕೇಂದ್ರ ಸಚಿವರು ಪ್ರಾರಂಭಿಸಿದರು? ಸರಿಯಾದ ಉತ್ತರ ಆಪ್ಷನ್ ಬಿ, ಜ್ಯೋತಿರಾದಿತ್ಯ ಎಂ ಸಿಂಧಿಯಾ. ನೆಕ್ಸ್ಟ್ ಕ್ವಶನ್, ಒಂದೇ ಹಣಕಾಸು ವರ್ಷದಲ್ಲಿ 50 ಮಿಲಿಯನ್ ಟನ್ ಕಬ್ಬಿಣದ ಅದಿರು ಉತ್ಪಾದಿಸಿದ ಭಾರತದ ಮೊದಲ ಗಣಿಗಾರಿಕೆ ಕಂಪನಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, NMDC. NMDC ಫುಲ್ ಫಾರ್ಮ್ ನ್ಯಾಷನಲ್ ಮಿನರಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್. ಇದು ಉಕ್ಕಿನ ಸಚಿವಾಲಯ ಅಂದರೆ ಮಿನಿಸ್ಟ್ರಿ ಆಫ್ ಸ್ಟೀಲ್ ಅಡಿಯಲ್ಲಿ ಬರ್ತದೆ. ಇದರ ಸ್ಥಾಪನೆ ಆಗಿದ್ದು 1958ರಲ್ಲಿ. ಪ್ರಧಾನ ಕಚೇರಿ ಇರುವಂಥದ್ದು ತೆಲಂಗಾಣದ ಹೈದರಾಬಾದ್ನಲ್ಲಿ. ನೆಕ್ಸ್ಟ್ ಕ್ವಶನ್, ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯಲ್ಲಿ ಪ್ರೋಟಾನ್ ಕ್ಯಾನ್ಸರ್ ಥೆರಪಿಯನ್ನು ಪರಿಚಯಿಸಿದ ಭಾರತದ ಮೊದಲ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಅಸ್ಸಾಂ. ಈ ಸೇವೆಯನ್ನು ಗುವಾಹಟಿಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ರಾಜ್ಯ ಕ್ಯಾನ್ಸರ್ ಸಂಸ್ಥೆಯಲ್ಲಿ 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರಾರಂಭಿಸಲಾಗಿದೆ. ಇದು ಕ್ಯಾನ್ಸರ್ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡುವುದು ಇದರ ಮುಖ್ಯ ಉದ್ದೇಶ. ನೆಕ್ಸ್ಟ್ ಕ್ವಶನ್, ಚಿಕ್ಕ ವಯಸ್ಸಿನಲ್ಲಿಯೇ ಮಕ್ಕಳನ್ನು ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ತೊಡಗಿಸಲು ಇಸ್ರೋ ಪ್ರಾರಂಭಿಸಿದ ವಿಶೇಷ ಕಾರ್ಯಕ್ರಮದ ಹೆಸರೇನು? ಸರಿಯಾದ ಉತ್ತರ ಆಪ್ಷನ್ ಎ, ಯುವಿಕಾ 2026. ಇದೊಂದು ಯಂಗ್ ಸೈಂಟಿಸ್ಟ್ ಪ್ರೋಗ್ರಾಮ್ ಆಗಿದೆ. ಈ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ 9ನೇ ತರಗತಿಯ ವಿದ್ಯಾರ್ಥಿಗಳ ಮೇಲೆ ಗಮನ ಹರಿಸಲಾಗುತ್ತದೆ. ನೆಕ್ಸ್ಟ್ ಕ್ವಶನ್, ನಾಗೋಬಾ ಜಾತ್ರೆ ಎಂಬ ಬುಡಕಟ್ಟು ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ತೆಲಂಗಾಣ. ಈ ಹಬ್ಬವನ್ನು ತೆಲಂಗಾಣದ ಆದಿಲಾಬಾದ್ ಜಿಲ್ಲೆಯಲ್ಲಿ ಆಚರಿಸಲಾಗುತ್ತದೆ. ಇದು ಸಮ್ಮಕ್ಕ ಸರಳಮ್ಮ ಹಬ್ಬದ ನಂತರದ ಭಾರತದ ಅತಿದೊಡ್ಡ ಬುಡಕಟ್ಟು ಹಬ್ಬವಾಗಿದೆ. ಮತ್ತು ಈ ಸಮ್ಮಕ್ಕ ಸರಳಮ್ಮ ಹಬ್ಬ ಏನಿದೆಯಲ್ಲ, ಇದು ಏಷ್ಯಾಸ್ ಬಿಗ್ಗೆಸ್ಟ್ ಟ್ರೈಬ್ ಫೆಸ್ಟಿವಲ್ ಆಗಿದೆ. ನೆಕ್ಸ್ಟ್ ಕ್ವಶನ್, ಸತತ 3ನೇ ಬಾರಿಗೆ ಗ್ರೇಟ್ ಪ್ಲೇಸ್ ಟು ವರ್ಕ್ ಪ್ರಮಾಣೀಕರಣವನ್ನು ಪಡೆದ ಭಾರತದ ಮಾರತ್ನ ಕಂಪನಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಸೇಲ್. ಈ ರೇಟಿಂಗ್ ಏನಿದೆಯಲ್ಲ ಇದನ್ನ ಉದ್ಯೋಗಿಗಳ ಪ್ರತಿಕ್ರಿಯೆ ಮತ್ತು ಕಂಪನಿಯ HR ನೀತಿಗಳ ಅಡಿಟ್ ಆಧಾರದ ಮೇಲೆ ನೀಡಲಾಗ್ತದೆ. ಸೇಲ್ ಫುಲ್ ಫಾರ್ಮ್ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್. ಇದು ಸ್ಥಾಪನೆ ಆಗಿದ್ದ ವರ್ಷ 1973ರಲ್ಲಿ. ನೆಕ್ಸ್ಟ್ ಕ್ವಶನ್, ಪ್ರೊ ರೆಸ್ಲಿಂಗ್ ಲೀಗ್ 2026ರ ಪ್ರಶಸ್ತಿಯನ್ನು ಯಾವ ತಂಡ ಗೆದ್ದಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಹರಿಯಾಣ ಥಂಡರ್ಸ್. ಇದರ ರನ್ನರ್ ಅಪ್ ಆದ ತಂಡ ಡೆಲ್ಲಿ ದಂಗಲ್ ವಾರಿಯರ್ಸ್. ನೆಕ್ಸ್ಟ್ ಕ್ವಶನ್, ಥೈಲ್ಯಾಂಡ್ ಮಾಸ್ಟರ್ಸ್ 2026ರ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, ದೇವಿಕಾ ಸಿಹಾಗ್. ಇದೇ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಇಂಡೋನೇಷ್ಯಾದ ಮೊಹಮ್ಮದ್ ಜಾಕಿ ಉಬೈದಿಲ್ಲಾ ವಿಜೇತರಾಗಿದ್ದಾರೆ. ನೆಕ್ಸ್ಟ್ ಕ್ವಶನ್, ದಕ್ಷಿಣ ಅಮೆರಿಕದ ಅತಿ ಎತ್ತರದ ಶಿಖರವಾದ ಮೌಂಟ್ ಅಕೋನ್ಕಾವಾವನ್ನು ಏರಿದ ಪರ್ವತಾರೋಹಿ ಕಬಾಕ್ ಯಾನೋ ಯಾವ ಭಾರತೀಯ ರಾಜ್ಯಕ್ಕೆ ಸೇರಿದವರಾಗಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಅರುಣಾಚಲ್ ಪ್ರದೇಶ್. ನೆಕ್ಸ್ಟ್ ಕ್ವಶನ್, ಭಾರತೀಯ ಕರಾವಳಿ ಭದ್ರತಾ ಪಡೆ ಫೆಬ್ರವರಿ 1, 2026ರಂದು ತನ್ನ ಎಷ್ಟನೇ ಸಂಸ್ಥಾಪನಾ ದಿನವನ್ನು ಆಚರಿಸಿತು? ಸರಿಯಾದ ಉತ್ತರ ಆಪ್ಷನ್ ಸಿ, 50th. ಭಾರತೀಯ ಭದ್ರತಾ ಪಡೆಯನ್ನು ಫೆಬ್ರವರಿ 1, 1997ರಂದು ಸ್ಥಾಪಿಸಲಾಯಿತು. ಇದರ ಧ್ಯೇಯವಾಕ್ಯ ವಯಂ ರಕ್ಷಾಮಃ ಎಂದಾಗಿದೆ. ನೆಕ್ಸ್ಟ್ ಕ್ವಶನ್, ಫೆಬ್ರವರಿ 2026ರಲ್ಲಿ ಮಣಿಪುರದ ಮೊದಲ ಮಹಿಳಾ ಉಪಮುಖ್ಯಮಂತ್ರಿಯಾಗಿ ಯಾರು ಪ್ರಮಾಣ ವಚನ ಸ್ವೀಕರಿಸಿದರು? ಸರಿಯಾದ ಉತ್ತರ ಆಪ್ಷನ್ ಎ, ನೇಮ್ಚಾ ಕಿಪ್ಗೇನ್. ನೆಕ್ಸ್ಟ್ ಕ್ವಶನ್, ಹೈದರಾಬಾದ್ನಲ್ಲಿ ನಡೆದ ವಿಂಗ್ಸ್ ಇಂಡಿಯಾ 2026 ಪ್ರಶಸ್ತಿಗಳಲ್ಲಿ ಯಾವ ವಿಮಾನ ನಿಲ್ದಾಣವನ್ನು ವರ್ಷದ ಅತ್ಯುತ್ತಮ ವಿಮಾನ ನಿಲ್ದಾಣ ಎಂದು ಘೋಷಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ನೆಕ್ಸ್ಟ್ ಕ್ವಶನ್, ಹೆಣ್ಣು ಮಕ್ಕಳ ಕಲ್ಯಾಣ, ಶಿಕ್ಷಣ ಮತ್ತು ಸಬಲೀಕರಣವನ್ನು ಉತ್ತೇಜಿಸಲು ಯಾವ ರಾಜ್ಯವು ಮುಖ್ಯಮಂತ್ರಿ ಕನ್ಯಾ ಸುಮಂಗಲ ಯೋಜನೆಯನ್ನು ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಉತ್ತರ ಪ್ರದೇಶ್. ನೆಕ್ಸ್ಟ್ ಕ್ವಶನ್, ವಿಶ್ವ ಚಿಂತನಾ ದಿನ 2026 ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಫೆಬ್ರವರಿ 22. ಈ ವರ್ಷದ ಥೀಮ್ ಏನಂದ್ರೆ ಅವರ್ ಫ್ರೆಂಡ್ಶಿಪ್. ನೆಕ್ಸ್ಟ್ ಕ್ವಶನ್, ಜೂನ್ 2026ರಲ್ಲಿ ಇಂಟರ್ನ್ಯಾಷನಲ್ ಟ್ರಿಬ್ಯುನಲ್ ಫಾರ್ ದಿ
ಲಾ ಆಫ್ ಸಿ ನ್ಯಾಯಾಧೀಶರಾಗಿ ಯಾವ ಭಾರತೀಯರನ್ನು ಆಯ್ಕೆ ಮಾಡಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ ಡಾಕ್ಟರ್ ವಿಮಲ್ ಎನ್ ಪಟೇಲ್. ನೆಕ್ಸ್ಟ್ ಕ್ವಶನ್. ಫೆಬ್ರವರಿ 2026ರಲ್ಲಿ ಉಧಂಪುರದ ಬಸಂತಗಢ್ ಅರಣ್ಯ ಪ್ರದೇಶದಲ್ಲಿ ಭಾರತೀಯ ಸೇನೆ ನಡೆಸಿದ ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆಯ ಕೋಡ್ ಹೆಸರೇನು? ಸರಿಯಾದ ಉತ್ತರ ಆಪ್ಷನ್ ಬಿ ಆಪರೇಷನ್ ಕಿಯಾ. ನೆಕ್ಸ್ಟ್ ಕ್ವಶನ್. ಫೆಬ್ರವರಿ 2026ರಲ್ಲಿ ಹರಿಯಾಣದ ಹಿಸಾರ್ ಜಿಲ್ಲೆಯಲ್ಲಿರುವ ಯಾವ ಹರಪ್ಪ ಜೇಡಿಮಣ್ಣಿನ ಊಟದ ಮೇಜು ಮತ್ತು ಒಲೆಯ ಅವಶೇಷಗಳು ಪತ್ತೆಯಾಗಿವೆ? ಸರಿಯಾದ ಉತ್ತರ ಆಪ್ಷನ್ ಬಿ ರಾಕಿ ಗಾರಿ. ನೆಕ್ಸ್ಟ್ ಕ್ವಶನ್. ವಿಶ್ವದ ಅತಿ ದೊಡ್ಡ ವೃತ್ತಾಕಾರದ ಬಲೆಯನ್ನು ಹಣೆಯಲು ಪ್ರಸಿದ್ಧವಾಗಿರುವ ಡಾರ್ವಿನ್ಸ್ ಬಾರ್ಕ್ ಸ್ಪೈಡರ್ ಪ್ರಮುಖವಾಗಿ ಯಾವ ಸ್ಥಳದಲ್ಲಿ ಕಂಡುಬರುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಫಾರೆಸ್ಟ್ ಆಫ್ ಮಡಗಾಸ್ಕರ್. ನೆಕ್ಸ್ಟ್ ಕ್ವಶನ್. ಸಾಮಾಜಿಕ ಜಾಲತಾಣಗಳಲ್ಲಿ ಆಯುಧಗಳ ಪ್ರದರ್ಶನ ಮತ್ತು ಅಕ್ರಮ ಸಾಗಾಟವನ್ನು ತಡೆಯಲು ಆಪರೇಷನ್ ಶಸ್ತ್ರವನ್ನು ಯಾರು ಪ್ರಾರಂಭಿಸಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ ದಿಲ್ಲಿ ಪೊಲೀಸ್. ನೆಕ್ಸ್ಟ್ ಕ್ವಶನ್. ಯಾವ ದೇಶವು ಸ್ಯಾಪ್ ಅಂಡರ್ 19 ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ 2026ರ ಪ್ರಶಸ್ತಿಯನ್ನು ಗೆದ್ದಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಇಂಡಿಯಾ. ರನ್ನರ್ ಅಪ್ ತಂಡ ಬಾಂಗ್ಲಾದೇಶ್. ನೆಕ್ಸ್ಟ್ ಕ್ವಶನ್. ಫೆಬ್ರವರಿ 2026ರಲ್ಲಿ 6ನೇ ರಾಷ್ಟ್ರೀಯ ಬೆಳ ಪೋಷಣೆ ಶೃಂಗಸಭೆ ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ ಮುಂಬೈ. ಈ ಶೃಂಗಸಭೆಯ ಥೀಮ್ ಏನಂದ್ರೆ ಕನ್ವರ್ಜ್, ಕೊಲಾಬರೇಟ್ ಅಂಡ್ ಕೋ-ಕ್ರಿಯೇಟ್. ನೆಕ್ಸ್ಟ್ ಕ್ವಶನ್. ಚೀನಾದ ಟಿಯಾಂಜಿಂಗ್ನಲ್ಲಿ ನಡೆದ 100 ನೇಷನ್ ಇಂಡೋರ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ 2026ರ ಪದಕ ಪಟ್ಟಿಯಲ್ಲಿ ಭಾರತದ ಸ್ಥಾನ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಸಿ 7th ಪ್ಲೇಸ್. ಇದರಲ್ಲಿ ಭಾರತ ಒಟ್ಟು 5 ಪದಕಗಳನ್ನು ಗೆದ್ದಿದೆ. 1 ಚಿನ್ನ, 2 ಬೆಳ್ಳಿ ಮತ್ತು 2 ಬ್ರೋಂಜ್ ಮೆಡಲ್ಗಳನ್ನು. ಭಾರತಕ್ಕೆ ಏಕೆ ಚಿನ್ನದ ಪದಕವನ್ನು ತೇಜಸ್ವಿನಿ ಶಂಕರ್ ಅವರು ತಂದು ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನ್. ಶಿಕ್ಷಣವನ್ನು ಆಧುನೀಕರಣಗೊಳಿಸಲು ಯಾವ ರಾಜ್ಯವು ಪಢಾಯಿ ವಿತ್ ಎಐ ಆ್ಯಪ್ ಮತ್ತು ಡಿಜಿಟಲ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಅನ್ನು ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಹಿಮಾಚಲ್ ಪ್ರದೇಶ್. ಈ ಆ್ಯಪ್ ಅನ್ನು ಹಿಮಾಚಲ್ ಪ್ರದೇಶದ ಮುಖ್ಯಮಂತ್ರಿಯಾದ ಸುಖವಿಂದರ್ ಸಿಂಗ್ ಸುಖು ಅವರು ಬಿಡುಗಡೆ ಮಾಡಿದ್ದಾರೆ. ನೆಕ್ಸ್ಟ್ ಕ್ವಶನ್. ಪ್ಯಾರಾ ಥ್ರೋಬಾಲ್ ನ್ಯಾಷನಲ್ ಫೆಡರೇಷನ್ ಕಪ್ 2026 ಅಲ್ಲಿ ಯಾವ ಮಹಿಳಾ ತಂಡವು ಚಿನ್ನದ ಪದಕವನ್ನು ಗೆದ್ದಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಜಾರ್ಖಂಡ್. ನೆಕ್ಸ್ಟ್ ಕ್ವಶನ್. ವಿಜ್ಞಾನದಲ್ಲಿ ಮಹಿಳೆಯರು ಮತ್ತು ಬಾಲಕಿಯರ ಅಂತಾರಾಷ್ಟ್ರೀಯ ದಿನ 2026 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಎ ಫೆಬ್ರವರಿ 11. ಈ ವರ್ಷದ ಥೀಮ್ ಏನಂದ್ರೆ ಸಿನರ್ಜೈಸಿಂಗ್ ಎಐ, ಸೋಷಿಯಲ್ ಸೈನ್ಸ್, ಸ್ಟೆಮ್ ಅಂಡ್ ಫೈನಾನ್ಸ್, ಬಿಲ್ಡಿಂಗ್ ಆನ್ ಇನ್ಕ್ಲೂಸಿವ್ ಫ್ಯೂಚರ್ ಫಾರ್ ಹ್ಯೂಮನ್ ಅಂಡ್ ಗರ್ಲ್ಸ್ ಎಂದಾಗಿದೆ. ನೆಕ್ಸ್ಟ್ ಕ್ವಶನ್. ಭಾರತದ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ ನಡೆದ ಮೊದಲ ಬ್ರಿಕ್ಸ್ ಶೆರ್ಪಾ ಸಭೆ 2026ರ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ದರು? ಸರಿಯಾದ ಉತ್ತರ ಆಪ್ಷನ್ ಎ ಸುಧಾಕರ್ ದಲೇಲಾ. 2026ರ ಬ್ರಿಕ್ಸ್ ಸಭೆಯನ್ನು ಭಾರತವೇ ಆಯೋಜಿಸಿದೆ. ಬ್ರಿಕ್ಸ್ 2026ರ ಥೀಮ್ ಏನಂದ್ರೆ ಬಿಲ್ಡಿಂಗ್ ಫಾರ್ ರೆಸಿಲಿಯನ್ಸ್, ಇನ್ನೋವೇಷನ್ಸ್, ಕೋಆಪರೇಷನ್ ಅಂಡ್ ಸಸ್ಟೈನಬಿಲಿಟಿ. ನೆಕ್ಸ್ಟ್ ಕ್ವಶನ್. ಫೆಬ್ರವರಿ 2026ರಲ್ಲಿ ನಡೆದ ದೆಹಲಿ ಖೇಲ್ ಮಹಾಕುಂಭ 2026 ರಾಯಭಾರಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ ಶಿಖರ್ ಧವನ್. ಈ ಖೇಲ್ ಮಹಾಕುಂಭವನ್ನು ಫೆಬ್ರವರಿ 13ರಂದು ಆಯೋಜನೆ ಮಾಡಲಾಗಿತ್ತು. ನೆಕ್ಸ್ಟ್ ಕ್ವಶನ್. ಫೆಬ್ರವರಿ 2026ರಲ್ಲಿ ನಡೆದ ಏಷ್ಯನ್ ಶೂಟಿಂಗ್ ಚಾಂಪಿಯನ್ಶಿಪ್ 2026ರ 25 ಮೀಟರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಮನು ಬಕಾರ್ ಯಾವ ಪದಕವನ್ನು ಗೆದ್ದಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ ಸಿಲ್ವರ್. ನೆಕ್ಸ್ಟ್ ಕ್ವಶನ್. ಜೂನ್ 2026ರಲ್ಲಿ ವಾರ್ಷಿಕ ಖೀರ್ ಭವಾನಿ ಮೇಳವನ್ನು ಎಲ್ಲಿ ಆಚರಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಸಿ ಜಮ್ಮು ಅಂಡ್ ಕಾಶ್ಮೀರ. ನೆಕ್ಸ್ಟ್ ಕ್ವಶನ್. ಭಾರತ ಸರ್ಕಾರವು ಗ್ರಾಹಕ ಬೆಲೆ ಸೂಚ್ಯಂಕಕ್ಕೆ ಹಳೆಯ ಆಧಾರ ವರ್ಷ 2012ರ ಬದಲಿಗೆ ಯಾವ ಹೊಸ ಆಧಾರ ವರ್ಷವನ್ನು ಅಳವಡಿಸಿಕೊಳ್ಳುವುದಾಗಿ ಘೋಷಿಸಿದೆ? ಆಸ್ಕಿಂಗ್ ವಿಚ್ ನ್ಯೂ ಬೇಸ್ ಇಯರ್. ಕಾರ್ಡ್ ಆನ್ಸರ್ ಇಸ್ ಆಪ್ಷನ್ ಡಿ 2024. ನೆಕ್ಸ್ಟ್ ಕ್ವಶನ್. ಮಿಯಾ ಮೋಟ್ಲಿ ಸತತ 3ನೇ ಬಾರಿಗೆ ಯಾವ ದೇಶದ ಪ್ರಧಾನಮಂತ್ರಿಯಾಗಿ ಚುನಾವಣೆಯಲ್ಲಿ ಜಯಗಳಿಸಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ ಬಾರ್ಬಡೋಸ್. ಬಾರ್ಬಡೋಸ್ನ ರಾಜಧಾನಿ ಬ್ರಿಜ್ಟೌನ್ ಮತ್ತು ಅದರ ಕರೆನ್ಸಿ ಬಾರ್ಬಡೋಸ್ ಡಾಲರ್ ಆಗಿದೆ. ನೆಕ್ಸ್ಟ್ ಕ್ವಶನ್. ಫೆಬ್ರವರಿ 2026ರಲ್ಲಿ ಕೇಂದ್ರ ಆರೋಗ್ಯ ಸಚಿವ ಜೆ.ಪಿ. ನಡ್ಡಾ ಅವರು ಭಾರತದಿಂದ ಲಂಪಾಟಿಕಾ ಫೈಲೇರಿಯಾಸಿಸ್ ಅನ್ನು ಯಾವ ವರ್ಷದೊಳಗೆ ನಿರ್ಮೂಲನೆ ಮಾಡುವ ಗುರಿಯನ್ನು ಹೊಂದಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ 2027. ಈ ಆನೆಕಲ್ಲು ರೋಗವು ಸೊಳ್ಳೆಗಳ ಮೂಲಕ ಹರಡುವಂತಹ ಒಂದು ಕಾಯಿಲೆಯಾಗಿದೆ. ಇದರಿಂದ ದೇಹದ ವಿವಿಧ ಭಾಗಗಳಲ್ಲಿ ತೀವ್ರವಾದ ಊತ ಉಂಟಾಗ್ತದೆ. ನೆಕ್ಸ್ಟ್ ಕ್ವಶನ್. ಫೆಬ್ರವರಿ 2026ರಲ್ಲಿ ಗಿಫ್ಟ್ ಸಿಟಿ ನೂತನ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ ಉದಯ್ ಕೊಟಾಕ್. ಗಿಫ್ಟ್ ಸಿಟಿಯು ಭಾರತದ ಮೊದಲ ಕಾರ್ಯಾಚರಣೆಯ ಸ್ಮಾರ್ಟ್ ಸಿಟಿ ಮತ್ತು ದೇಶದ ಮೊದಲ ಅಂತಾರಾಷ್ಟ್ರೀಯ ಹಣಕಾಸು ಸೇವಾ ಕೇಂದ್ರವಾಗಿದೆ. ಗಿಫ್ಟ್ ಸಿಟಿ ಫುಲ್ ಫಾರ್ಮ್ ಗುಜರಾತ್ ಇಂಟರ್ನ್ಯಾಷನಲ್ ಫೈನಾನ್ಸ್ ಟೆಕ್ ಸಿಟಿ. ನೆಕ್ಸ್ಟ್ ಕ್ವಶನ್. ನಂಬಿಯೋ ಸೇಫ್ಟಿ ಇಂಡೆಕ್ಸ್ 2026ರ ಪ್ರಕಾರ ವಿಶ್ವದ ಅತ್ಯಂತ ಸುರಕ್ಷಿತ ನಗರಗಳ ಪಟ್ಟಿಯಲ್ಲಿ ಯಾವ ನಗರವು ಮೊದಲ ಸ್ಥಾನದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಕಿಂಗ್ಡಾವೋ
ಫ್ರಮ್ ಚೈನಾ. ಈ ಸೂಚ್ಯಂಕದಲ್ಲಿ ಭಾರತದ ಕರ್ನಾಟಕದ ಮಂಗಳೂರು ನಗರವು ಸಹ ಸೇರಿದ್ದು ಇದು ಜಾಗತಿಕವಾಗಿ 46ನೇ ಸ್ಥಾನವನ್ನು ಪಡೆದಿದೆ. ನೆಕ್ಸ್ಟ್ ಕ್ವಶನ್, ಭಾರತದ ಮೊದಲ ಹೈಡ್ರೋಜನ್ ಚಾಲಿತ ರೈಲನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗುವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಹರಿಯಾಣ. ನೆಕ್ಸ್ಟ್ ಕ್ವಶನ್, 49ನೇ ಅಂತಾರಾಷ್ಟ್ರೀಯ ಕೋಲ್ಕತ್ತಾ ಪುಸ್ತಕ ಮೇಳದ ಫೋಕಲ್ ಥೀಮ್ ದೇಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಅರ್ಜೆಂಟೀನಾ. ಈ ಪುಸ್ತಕ ಮೇಳವೇನಿದೆ ಇದನ್ನು ಜನವರಿ 22ರಂದು ಆಯೋಜನೆ ಮಾಡಲಾಗಿತ್ತು. ನೆಕ್ಸ್ಟ್ ಕ್ವಶನ್, 18ನೇ ಬ್ರಿಕ್ಸ್ ಶೃಂಗಸಭೆ 2026 ಯಾವ ದೇಶವು ಆಯೋಜಿಸಲಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಇಂಡಿಯಾ. ನೆಕ್ಸ್ಟ್ ಕ್ವಶನ್, ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ 2026 ಪದಕ ಪಟ್ಟಿಯಲ್ಲಿ ಯಾವ ರಾಜ್ಯವು ಅಗ್ರಸ್ಥಾನದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಕರ್ನಾಟಕ. ಈ ಕ್ರೀಡಾಕೂಟವನ್ನು ಜನವರಿ 5ರಿಂದ 10ರವರೆಗೆ ದೀವ್ನ ಗೋಗ್ಲಾ ಬೀಚ್ನಲ್ಲಿ ಆಯೋಜಿಸಲಾಗಿತ್ತು. ಇದು ಇದರ 2ನೇ ಆವೃತ್ತಿಯಾಗಿದ್ದು ಇದರ ಮ್ಯಾಸ್ಕಾಟ್ ಪರ್ಲ್ ಎಂಬ ಹೆಸರಿನ ಡಾಲ್ಫಿನ್ ಆಗಿದೆ. ತಮಿಳುನಾಡಿಗೆ 2ನೇ ಸ್ಥಾನವನ್ನು ಹೊಡೆದಿದ್ದು ಮಣಿಪುರ 10ನೇ ಸ್ಥಾನವನ್ನು ಪಡೆದಿದೆ. ನೆಕ್ಸ್ಟ್ ಕ್ವಶನ್, ಚಹಾ ತೋಟದ ಕಾರ್ಮಿಕರಿಗಾಗಿ ಮುಖ್ಯಮಂತ್ರಿ ಏತಿ ಕೋಲಿ ದ್ಯುತಿಪಾತ್ ಯೋಜನೆಯನ್ನು ಯಾವ ರಾಜ್ಯವು ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಅಸ್ಸಾಂ. ಈ ಯೋಜನೆಯಡಿ 6 ಲಕ್ಷಕ್ಕೂ ಹೆಚ್ಚು ಚಹಾ ತೋಟದ ಕಾರ್ಮಿಕರಿಗೆ ಮಾಸಿಕ 5,000 ರೂಪಾಯಿಗಳ ಆರ್ಥಿಕ ನೆರವು ನೀಡುವುದಾಗಿದೆ. ನೆಕ್ಸ್ಟ್ ಕ್ವಶನ್, ಜನವರಿ 2026ರಲ್ಲಿ ಜೆಸಿ ಡೇನಿಯಲ್ ಪ್ರಶಸ್ತಿ 2024 ಯಾರಿಗೆ ನೀಡಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಶಾರದಾ. ನೆಕ್ಸ್ಟ್ ಕ್ವಶನ್, ಅಂತಾರಾಷ್ಟ್ರೀಯ ಶಿಕ್ಷಣ ದಿನ 2026 ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಜನವರಿ 24. ಈ ವರ್ಷದ ಥೀಮ್ ಏನಂದ್ರೆ ಪವರ್ ಫಾರ್ ಯೂತ್ ಇನ್ ಕೋ-ಕ್ರಿಯೇಟಿಂಗ್ ಎಜುಕೇಶನ್. ನೆಕ್ಸ್ಟ್ ಕ್ವಶನ್, ಜನವರಿ 2026ರಲ್ಲಿ ಯಾವ ರಾಜ್ಯದ ನಗೌರಿ ಅಶ್ವಗಂಧಕ್ಕೆ ಜಿಐ ಟ್ಯಾಗ್ ನೀಡಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ರಾಜಸ್ಥಾನ್. ನೆಕ್ಸ್ಟ್ ಕ್ವಶನ್, ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಬಿಡುಗಡೆ ಮಾಡಿದ ಹಿಸ್ಟರಿ ದಟ್ ಇಂಡಿಯಾ ಇಗ್ನೋರ್ಡ್ ಪುಸ್ತಕದ ಲೇಖಕರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಪ್ರೇಮ್ ಪ್ರಕಾಶ್. ನೆಕ್ಸ್ಟ್ ಕ್ವಶನ್, ಜನವರಿ 2026ರಲ್ಲಿ ಯಮನ್ ದೇಶದ ನೂತನ ಪ್ರಧಾನಮಂತ್ರಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಶಹಾ ಮೊಹಸೆನ್ ಜಿಂದಾನಿ. ನೆಕ್ಸ್ಟ್ ಕ್ವಶನ್, ಜನವರಿ 2026ರಲ್ಲಿ ಕೇಂದ್ರೀಯ ಜಾಗೃತಿ ಆಯೋಗದ ನೂತನ ಜಾಗೃತಿ ಆಯುಕ್ತರಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಎ, ಪ್ರವೀಣ್ ವಶಿಷ್ಠ್. ನೆಕ್ಸ್ಟ್ ಕ್ವಶನ್, ವೈಯಕ್ತಿಕ ವಿಭಾಗದಲ್ಲಿ ಸುಭಾಷ್ ಚಂದ್ರ ಬೋಸ್ ಆಪತ್ತು ನಿರ್ವಹಣಾ ಪ್ರಶಸ್ತಿ 2026ಕ್ಕೆ ಭಾಜನರಾದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಸೀತಾ ಅಶೋಕ್ ಶೆಲ್ಕೆ. ನೆಕ್ಸ್ಟ್ ಕ್ವಶನ್, ಭಾರತೀಯ ಪತ್ರಿಕಾ ದಿನ 2026 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಸಿ, ಜನವರಿ 29. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಕಳೆದ 6 ತಿಂಗಳ ಸರಣಿಯ ಅಡಿಯಲ್ಲಿ ಇನ್ನೂ ಹೆಚ್ಚಿನ ಪ್ರಚಲಿತ ವಿದ್ಯಮಾನಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೇನೆ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.